ಚಾಮರಾಜನಗರದಲ್ಲಿ ಹೂತಿಟ್ಟ ಮಹಿಳೆಯ ಶವ ಪತ್ತೆಯಾಗಿದೆ. ಕೊಳ್ಳೇಗಾಲ ತಾಲೂಕಿನ ಹೊಸ ಹಂಪಾಪುರ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಚಾಮರಾಜನಗರದಲ್ಲಿ ಹೂತಿಟ್ಟ ಮಹಿಳೆಯ ಶವ ಪತ್ತೆಯಾಗಿದೆ. ಭೂಮಿಯಿಂದ ಮೇಲೆ ಬಂದಿದೆ ಮೃತದೇಹದ ಮುಂಗೈ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಕೊಳ್ಳೇಗಾಲ ತಾಲೂಕಿನ ಹೊಸ ಹಂಪಾಪುರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕೈ ಮೇಲೆ ಬಂದಿರೋದು ಕಂಡು ಹೌಹಾರಿದ್ದಾರೆ ಗ್ರಾಮಸ್ಥರು. ಸಹಜವಾಗಿಯೇ ಈ ರೀತಿ ಯಾವುದೋ ಒಂದು ಮೃತದೇಹದ ಕೈ ಭೂಮಿಯಿಂದ ಮೇಲೆ ಬಂದ್ರೆ ಗ್ರಾಮಸ್ಥರು ಆತಂಕಕ್ಕೀಡಾಗೋದು ಸಹಜ. ಇನ್ನು ಹೂತಿದ್ದ ಶವದ ಅಕ್ಕಪಕ್ಕದಲ್ಲಿ ಅರಿಶಿಣ ಕುಂಕುಮದ ಚೆಲ್ಲಾಟ ಕೂಡ ಆಗಿರುವಂಥದ್ದು. ಶವವನ್ನ ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ರವಾನೆಯನ್ನ ಕೂಡ ಮಾಡಲಾಗಿದೆ. ಸುಮಾರು 35 ವರ್ಷದ ಮಹಿಳೆ ಅಂತ ಅಂದಾಜಿಸಲಾಗಿದೆ. ಇದು ಕೊಲೆಯೋ ಅಥವಾ ವಾಮಾಚಾರದ ಪ್ರಯೋಗವೋ ಎನ್ನುವಂತಹ ಅನುಮಾನ ಮೂಡ್ತಾ ಇರುವಂಥದ್ದು. ಏಕೆಂದರೆ ಹೂತಿದ್ದ ಶವದ ಅಕ್ಕಪಕ್ಕ ಅರಿಶಿಣ ಕುಂಕುಮ ಕೂಡ ಬಿದ್ದಿರುವಂಥದ್ದು. ಹಾಗಾಗಿ ಇದೇನಾದರೂ ವಾಮಾಚಾರ ವಾಮಾಚಾರದ ಪ್ರಯೋಗಕ್ಕೆ ಮಹಿಳೆ ಬಲಿಯಾದ್ಲಾ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾಗಿ ಎರಡೆರಡು ದಿಕ್ಕಿನಲ್ಲಿ ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಭೇಟಿಯನ್ನ ನೀಡಿದ್ದಾರೆ. ಕೊಳ್ಳೇಗಾಲ ರೂರಲ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು. ಸುಮಾರು 35 ವರ್ಷದ ಮಹಿಳೆ ಅಂತ ಅಂದಾಜಿಸಲಾಗಿದೆ. ದೇಹವನ್ನ ನೋಡಿ 35 ವರ್ಷದ ಮಹಿಳೆ ಅಂತ ಅಂದಾಜಿಸಲಾಗಿರುವಂಥದ್ದು. ಕೊಲೆಯೋ ಅಥವಾ ವಾಮಾಚಾರದ ಪ್ರಯೋಗವೋ ಎನ್ನುವಂಥ ಅನುಮಾನ ಮೂಡ್ತಾ ಇರುವಂಥದ್ದು. ಏಕೆಂದ್ರೆ ಶವದ ಅಕ್ಕಪಕ್ಕ ಅರಿಶಿಣ ಕುಂಕುಮ ಬಿದ್ದಿರುವಂಥದ್ದು. ಹಾಗಾಗಿ ಎರಡೆರಡು ದಿಕ್ಕಿನಲ್ಲಿ ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಭೇಟಿಯನ್ನ ನೀಡಿದ್ದಾರೆ. ಕೊಳ್ಳೇಗಾಲ ರೂರಲ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು. ಚಾಮರಾಜನಗರದಲ್ಲಿ ಹೂತಿಟ್ಟಂತಹ ಮಹಿಳೆಯ ಶವ ಪತ್ತೆಯಾಗಿರುವಂಥದ್ದು. ಭೂಮಿಯಿಂದ ಮೃತದೇಹದ ಮುಂಗೈ ಮೇಲೆ ಬಂದಿರುವಂಥದ್ದು. ಇನ್ನು ಕೈ ಮೇಲೆ ಬಂದಿರೋದು ಕಂಡು ಗ್ರಾಮಸ್ಥರು ಆತಂಕಕ್ಕೊಳಗಾದ್ರು, ಹೌಹಾರಿದ್ದಾರೆ ಗ್ರಾಮಸ್ಥರು. ಇನ್ನು ಹೂತಿದ್ದ ಶವದ ಅಕ್ಕಪಕ್ಕ ಅರಿಶಿಣ ಕುಂಕುಮ ಬಿದ್ದಿರುವಂಥದ್ದು. ಶವವನ್ನ ಸದ್ಯಕ್ಕೆ ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ. ಇನ್ನು ಸುಮಾರು 35 ವರ್ಷದ ಮಹಿಳೆ ಅಂತ ಅಂದಾಜಿಸಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಸುರೇಂದ್ರ, ಚಾಮರಾಜನಗರದಲ್ಲಿ ಈ ರೀತಿ ಆತಂಕ ಸೃಷ್ಟಿಸುವಂತ ಒಂದು ಘಟನೆ ನಡೆದಿರುವಂಥದ್ದು. ಹೂತಿಟ್ಟ ಮಹಿಳೆಯ ಶವ ಪತ್ತೆಯಾಗಿರುವಂಥದ್ದು. ಇದು ಕೊಲೆಯೋ ಅಥವಾ ವಾಮಾಚಾರದ ಪ್ರಯೋಗವೋ ಎನ್ನುವಂಥ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಏನಿದು ಘಟನೆ? ಹೌದು ಸಿಂಚನ, ಹೂತಿಟ್ಟಿದ್ದ ಶವದಿಂದ ಮುಂಗೈ ಹೊರಬಂದು ಹೌಹಾರುವಂತ ಘಟನೆ ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರದಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಗುರುವಾರ ತಡರಾತ್ರಿ ಶವವನ್ನ ಹೊರತೆಗೆದಂತ ವೇಳೆ ಮೃತಪಟ್ಟಿದ್ದು ಮಹಿಳೆಯಾಗಿರ್ತಾಳೆ. ಜೊತೆಗೆ ಆಕೆಗೆ 30 ರಿಂದ 45 ವರ್ಷ ಆಗಿರ್ಬೋದು ಅಂತ ಪೊಲೀಸರು ಅಂದಾಜು ಮಾಡಿದ್ದಾರೆ. ಸದ್ಯ ಶವವನ್ನ ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಇನ್ನು ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರದ ಸುವರ್ಣವತಿ ಹೊಳೆ ದಂಡ ಇದೆ, ಇಲ್ಲಿ ಹೂತಿಟ್ಟಿದ್ದ ಶವ ಪತ್ತೆಯಾಗಿದೆ. ಶಶಿಕುಮಾರ್ ಎಂಬಾತ ಕುರಿಯನ್ನ ಕಾಯ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಭೂಮಿಯಿಂದ ಮೇಲೆ ಒಂದು ವ್ಯಕ್ತಿಯ ಮುಂಗೈ ಕಾಣಿಸಿದ್ರಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಮತ್ತು ಈ ಮಾಹಿತಿಯನ್ನ ಕೊಳ್ಳೇಗಾಲ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ತಿಳಿಸಿದ ಬಳಿಕ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಶವವನ್ನ ಹೊರತೆಗೆಸಿ ಮುಂದಿನ ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಶವವನ್ನ ಹೂತಿಟ್ಟಿದ್ದ ಸುಮಾರು 20 ರಿಂದ 30 ಅಡಿ ದೂರದಲ್ಲಿ ದೀಪ ಮತ್ತೆ ನೀರಿನ ಬಾಟಲ್, ಅರಿಶಿನ ಕುಂಕುಮ ಎಲ್ಲವೂ ಕೂಡ ಚೆಲ್ಲಾಡಿರೋದ್ರಿಂದ ಇದು ವಾಮಾಚಾರದ ಪ್ರಯೋಗನೂ ಕೂಡ ಆಗಿರ್ಬೋದು ಎಂಬ ಶಂಕೆ ವ್ಯಕ್ತವಾಗಿದೆ. ಇಲ್ಲವೇ ಕೊಲೆ ಮಾಡಿ ಯಾರಾದ್ರೂ ತಂದು ಅಲ್ಲಿ ಹೂತಿಟ್ಟಿರಬಹುದು ಎಂಬ ಒಂದು ಶಂಕೆನೂ ಕೂಡ ವ್ಯಕ್ತವಾಗಿದೆ. ಇನ್ನು ವಾಮಾಚಾರವೋ ಅಥವಾ ಕೊಲೆ ಎಂಬುದು ತನಿಖೆಯಿಂದಷ್ಟೇ ತಿಳಿದು ಬರ್ಬೇಕಾಗಿದ್ದು, ಸದ್ಯ ಏನ್ ಮಹಿಳೆ ಇರ್ತಾಳೆ ಆಕೆ ಒಂದು ದೇಹ ಏನಿರುತ್ತೆ ಅದು ಎಲ್ಲವೂ ಕೂಡ ಅರೆಬರೆ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸಿಂಚನ, ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಸಿಂಚನ. ಎಸ್, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಚಾಮರಾಜನಗರದಲ್ಲಿ ಈ ರೀತಿಯಾದಂತಹ ಒಂದು ಭಯಾನಕ ಘಟನೆ ನಡೆದಿರುವಂಥದ್ದು. ಹೂತಿಟ್ಟ ಮಹಿಳೆಯ ಶವ ಪತ್ತೆಯಾಗಿರುವಂಥದ್ದು. ಇದು ಕೊಳ್ಳೇಗಾಲ ತಾಲೂಕಿನ ಹೊಸ ಹಂಪಾಪುರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ಭೂಮಿಯಿಂದ ಮೃತದೇಹದ ಕೈ ಮೇಲೆ ಬಂದಿರುವಂಥದ್ದು. ಈ ವೇಳೆ ಗಮನಿಸಿದಂತಹ ಸ್ಥಳೀಯರು ಇದನ್ನ ತಕ್ಷಣವೇ ಪೊಲೀಸರಿಗೆ ತಿಳಿಸಿದ್ದಾರೆ. ಇನ್ನು ಹೂತಿದ್ದ ಶವದ ಅಕ್ಕಪಕ್ಕ ಅರಿಶಿಣ ಕುಂಕುಮ ಕೂಡ ಬಿದ್ದಿರುವಂಥದ್ದು. ಹಾಗಾಗಿ ಇದು ಕೊಲೆಯೋ ಅಥವಾ ವಾಮಾಚಾರಕ್ಕಾಗಿ ಈ ರೀತಿಯಾದಂತಹ ಒಂದು ಮಹಿಳೆಯ ಬಲಿ ಆಯ್ತಾ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇನ್ನು ತನಿಖೆಯಿಂದ ಇವೆಲ್ಲವೂ ಕೂಡ ಬೆಳಕಿಗೆ ಬರಬೇಕಿದೆ. ಹಳೆ ಹಂಪಾಪುರ